ಬಾಬು ವೆಲ್ಕಮ್ ಬ್ಯಾಕ್ ಟು ಯು. ಕ್ಷಣ ಕ್ಷಣಕ್ಕೂ ಕುತೂಹಲದ ತಿರುವನ್ನ ಪಡೀತಾ ಇದೆ ಉತ್ಖನನ. ಮಾಸ್ ಮ್ಯಾನ್ ತೋರಿಸಿದ ಕಡೆಯಲ್ಲೆಲ್ಲ ಕಡೆ ಶೋಧ ಮಾಡಿದ್ದಾರೆ. ಏಕಕಾಲಕ್ಕೆ 2 ಸ್ಥಳಗಳಲ್ಲಿ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. 13ನೇ ಪಾಯಿಂಟ್ನ ಸ್ಥಳದಲ್ಲಿ ಶೋಧ ಕಾರ್ಯ ನಡೆದಿರ್ತಕ್ಕಂಥದ್ದು ಈಗ ಸದ್ಯ ನೀವು ನೋಡ್ತಾ ಇರೋದು. 2 ಹಿಟಾಚಿಗಳನ್ನ ಬಳಸಿ 2 ಕಡೆ ಗುಂಡಿ ತೋಡಿ ಆ 2 ಕಡೆ ಅಗದು ನೋಡ್ತಾ ಇದ್ದಾರೆ. ಅಂತಿಮ ಕ್ಷಣದಲ್ಲಿ ಇನ್ನೂ ಒಂದು ಸ್ಥಳ ಗುರುತು ಮಾಡಿದ್ದಾನಂತೆ ಮಾಸ್ ಮ್ಯಾನ್, ಅಲ್ಲೂ ಕೂಡ ಅಗದು ನೋಡ್ತಾರೆ ಅಂತ ಹೇಳಲಾಗಿದೆ. ಪಾಯಿಂಟ್ ನಂಬರ್ 15, 16 ಎಲ್ಲ ಆದ್ಮೇಲೆ ಈಗ ಮತ್ತೆ ಇನ್ನೊಂದು ಕಡೆ ಸ್ಥಳ ತೋರಿಸಿದ್ದಾನೆ ಅಂತ ಹೇಳಲಾಗಿದೆ. ಅದನ್ನೇನು ಪಾಯಿಂಟ್ ನಂಬರ್ 17 ಅಂತಾರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಅಲ್ಲೂ ಅಗಿಬಹುದೇನೋ. ಈಗಂತೂ ಪಾಯಿಂಟ್ ನಂಬರ್ 13, 13ನೇ ಪಾಯಿಂಟ್, ರಸ್ತೆ ಪಕ್ಕದಲ್ಲಿದ್ದಂತಹ ಪಾಯಿಂಟ್ ಇತ್ತಲ್ಲ, ಎಲ್ಲಿ ಬಹಳ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತಹ ಒಂದು ಪಾಯಿಂಟ್, ಅಲ್ಲಿ ಈಗ 2 ಹಿಟಾಚಿಗಳನ್ನ ಬಳಸಿ ಅಗಿತಾ ಇದ್ದಾರೆ. ಆಲ್ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಅಲ್ಲಿಂದ ಲೈವ್ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಎಸ್ ಶ್ರೀಲಕ್ಷ್ಮಿ, ಈಗ ನಾವೇನು ಗಮನಿಸ್ತಾ ಇದ್ವಿ, SIT SP ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಆಗಮಿಸಿ ಅಲ್ಲಿ ಒಂದಷ್ಟು ಆತ ತೋರಿಸ್ತಾ ಇರುವಂತಹ ಜಾಗದ ಬಗ್ಗೆ ಕುತೂಹಲದಿಂದ ಎಲ್ಲರೂ ಕೂಡ ನೋಡ್ತಿದ್ದಾರೆ. ಆ ಮುಸುಕುಧಾರಿ ವ್ಯಕ್ತಿ ತೋರಿಸಿದ ಜಾಗದಲ್ಲೆಲ್ಲೂ ಕೂಡ ಅಗೆಯುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಬಹುತೇಕ ಈಗ ಒಂದು 15 ಅಡಿ ಆಳದಷ್ಟು ಅಗೆದಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆತ ತೋರಿಸುವಂತಹ ಜಾಗದಲ್ಲಿ 15 ಅಡಿ ಆಳದವರೆಗೂ ಕೂಡ ಅಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಜಿತೇಂದ್ರ ದಯಾಮ್ ಅವರು ಅಲ್ಲಿ ನಿಂತು ನೋಡ್ತಿದ್ದಾರೆ. ಮುಸುಕುಧಾರಿ ವ್ಯಕ್ತಿ ಕೂಡ ಅಲ್ಲಿ ನಿಂತು ಆತ ಕೂಡ ಆ ಜಾಗದಲ್ಲಿ ನೋಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಒಂದಷ್ಟು ಏನಾದ್ರೂ ಸಿಕ್ಕಿದ್ದೆ ಆದ್ರೆ ಒಂದಷ್ಟು ರೋಚಕ ತಿರುವನ್ನ ಪಡೆದುಕೊಳ್ಳುತ್ತೆ. ಈಗ ಆ JCB ಆಪರೇಟರ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ಕೊಡ್ತಿದ್ದಾರೆ. ಏನು ಮಾಡಬೇಕು, ಯಾವ ಹಂತದಲ್ಲಿ ಅದನ್ನ ತೆಗೆಯಬೇಕು ಅಂತೇಳಿ ಬಹಳ ಸುರಕ್ಷಿತವಾಗಿ ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ನೋಡಿ, ಪ್ರತಿಯೊಂದನ್ನು ಕೂಡ ವಿಡಿಯೋಗ್ರಫಿ ಮಾಡಿಕೊಳ್ಳಲಾಗ್ತಾ ಇದೆ. ಆ ಕೊನೆಯಲ್ಲಿ ನಿಂತು ಒಬ್ಬ ಸಿಬ್ಬಂದಿ ಆ ವಿಡಿಯೋಗ್ರಫಿಯನ್ನ ಮಾಡ್ಕೊಳ್ತಿದ್ದಾರೆ. ಒಂದು ಕಡ್ಡಿ ಏನಾದ್ರು ಸಿಕ್ಕಿದ್ರು ಕೂಡ ಅದು ಏನಿರಬಹುದು ಅಂತೇಳಿ ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನೋಡಿ, ಅದರ ಪಕ್ಕದಲ್ಲೇ ನೀರು ಹರಿತಾ ಇದೆ, ನೇತ್ರಾವತಿ ನದಿ ನೀರು ಹರಿತಾ ಇದೆ. ಇನ್ನು ಮತ್ತೊಂದು ಕಡೆ 2 ವಿದ್ಯುತ್ ಕಂಬಗಳು ಕೂಡ ಇರುವಂತದ್ದು. ಆ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ಪ್ರಸರಣ ಆಗದಂತೆ ಅದನ್ನ ಕಟ್ ಮಾಡಲಾಗಿದೆ. ಮೆಸ್ಕಾಂ ಸಿಬ್ಬಂದಿಗಳನ್ನ ಕೂಡ ಇಲ್ಲೇ ಇರುವಂತೆ ಅವರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಮತ್ತೆ ಮಳೆ ಸ್ವಲ್ಪ ಮಳೆ ನಿಂತಿತ್ತು, ಈಗ ಮತ್ತೆ ಮಳೆ ಆರಂಭ ಆಗಿದೆ. ಎಲ್ಲರೂ ಕೂಡ ಈಗ ಕೊಡೆಯನ್ನು ಹಿಡಿದುಕೊಂಡೇ ಅಲ್ಲಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ನೋಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. 2 ಹಿಟಾಚಿಗಳ ಮೂಲಕ ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ಲೈವ್ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ SIT ಅಧಿಕಾರಿಗಳು ಒಂದು ಕಡೆ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸೋಕೋ ಟೀಮ್ ಪ್ರತಿಯೊಂದು ಹಂತದಲ್ಲೂ ಕೂಡ ಫೋಟೋಗ್ರಫಿಯನ್ನ ಮಾಡಿಕೊಳ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಆ ಮುಸುಕುಧಾರಿ ವ್ಯಕ್ತಿ ಕೂಡ ನಿಂತು ಅದನ್ನ ವೀಕ್ಷಿಸ್ತಾ ಇರುವಂತಹ ದೃಶ್ಯ. ಬಹುತೇಕ ಸುಮಾರು 20 ಅಡಿ ಅಗಲದಷ್ಟು ಅದನ್ನ ಅಗ್ದಿರಬಹುದು ಅಂತೇಳಿ ಇಲ್ಲಿ ನಮಗೆ ಅನಿಸ್ತಾ ಇರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಶ್ರೀಲಕ್ಷ್ಮಿ, ಪೊಲೀಸರು ಸಂಪೂರ್ಣವಾಗಿ ಭದ್ರತೆಯನ್ನ ಕೂಡ ವಹಿಸಿದ್ದಾರೆ. 2 ಹಿಟಾಚಿಗಳ ಮೂಲಕ ಅಲ್ಲಿ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದೀವಿ. ಏನಾದ್ರು ಸಿಗುತ್ತಾ ಇಲ್ವಾ ಕ್ಷಣ ಕ್ಷಣಕ್ಕೂ ಕೂಡ ಅದೇ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಒಂದು ವೇಳೆ ಸಿಕ್ಕಿದೆ ಆದ್ರೆ ಏನಾಗಬಹುದು, ಸಿಗದಿದ್ರೆ ಏನಾಗುತ್ತೆ, ಎರಡಕ್ಕೂ ಕೂಡ ರೋಚಕ ತಿರುವನ್ನ ಕೊಡುತ್ತೆ ಈ ಒಂದು 13ನೇ ಪಾಯಿಂಟ್. ನೋಡಿ, ಕಳೆದ ಸೋಮವಾರ 13ನೇ ಪಾಯಿಂಟ್ ನಲ್ಲಿ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕಾಗಿತ್ತು, ಉತ್ಖನನವನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯಾಚರಣೆ ಮ್ಯಾನ್ಯುಯಲಿ ಮಾಡೋದು ತುಂಬಾ ಕಷ್ಟ ಅಂತೇಳಿ SIT ತನಿಖಾ ತಂಡ ಒಂದು ಮನವರಿಕೆಯನ್ನ ಮಾಡಿಕೊಂಡು ಏನಾದ್ರು ಸಮಸ್ಯೆ ಆಗುತ್ತೆ, 2 ಕಂಬಗಳಿದೆ, 15 ಅಡಿ ಆಳಕ್ಕೆ ಅಗದಾಗ ಏನಾದ್ರು ಸಮಸ್ಯೆಗಳು ಎದುರಾಗಬಹುದು ಅಂತೇಳಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ
ತಂತ್ರಗಾರಿಕೆಯ ಮೊರೆ ಹೋಗಿದ್ರು. ಜಿಪಿಆರ್ ಅನ್ನ ತರಿಸಿದ್ರು. ಸುಮಾರು 3-4 ದಿನಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು. ಅಂತಿಮ ಘಟ್ಟಕ್ಕೆ ಬಂದ ಬಳಿಕ ಸೋಮವಾರ ಅಂದ್ರೆ ನಿನ್ನೆ ಬೆಳಗ್ಗೆ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಮಂಗಳೂರಿಗೆ ಕರೆದುಕೊಂಡು ಬರುವಂತ ಕೆಲಸ ಆಯಿತು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದ್ರು. ನಿನ್ನೆ ಎಸ್ಐಟಿ ಕಚೇರಿಯಿಂದ ಜಿಪಿಆರ್ ಎಕ್ಸ್ಪರ್ಟ್ ಗಳು ತಮ್ಮ ಗೆಜೆಟ್ ಗಳನ್ನ ತಂದು ಇಲ್ಲಿ ಅದರ ಕ್ಯಾಲಿಬರ್ ಅನ್ನ ಚೆಕ್ ಮಾಡಿದ್ರು. ಕ್ಯಾಲಿಬರ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ತುಂಬಾ ಗಿಡಗಂಟೆಗಳು ಬೆಳೆದಿತ್ತು. ಗಿಡಗಂಟೆಗಳು ಬೆಳೆದಂತ ಹಿನ್ನೆಲೆಯಲ್ಲಿ ಆ ಒಂದು ಕ್ಲೀನ್ ಅನ್ನ ಮಾಡಬೇಕು ಅಂತೇಳಿ ಎಕ್ಸ್ಪರ್ಟ್ ಗಳು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಎಕ್ಸ್ಪರ್ಟ್ ಗಳು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ನಿನ್ನೆ ಇಡೀ ದಿನ ಈ ಒಂದು ಜಾಗವನ್ನ ಕ್ಲೀನ್ ಅನ್ನ ಮಾಡುವಂತ ಕೆಲಸ ಆಯಿತು. ಕ್ಲೀನ್ ಅನ್ನ ಮಾಡಿ ಇವತ್ತು ಬೆಳಗ್ಗೆ ಬರೋಷ್ಟರಲ್ಲಿ ಅದೆಲ್ಲವನ್ನು ಕೂಡ ಸಿದ್ಧಪಡಿಸಲಾಗಿತ್ತು. ಅದೇ ರೀತಿಯಾಗಿ ಹುಲ್ಲನ್ನು ಕೂಡ ತೆಗೆಯಲಾಗಿತ್ತು. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಗೆ ಆಗಮಿಸುವಂತಹ ಜಿಪಿಆರ್ ಎಕ್ಸ್ಪರ್ಟ್ ತಂಡ 10:30 ಸುಮಾರಿಗೆ ಎಸ್ಐಟಿ ಕಚೇರಿಯಿಂದ ತೆರಳುತ್ತೆ. ಇಲ್ಲಿಗೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್ಗೆ ಬಂದು ಇದನ್ನ ಎಲ್ಲವೂ ಕೂಡ ತಾವು ತಂದಿದಂತಹ ಗೆಜೆಟ್ ಅನ್ನ ಅಸೆಂಬಲ್ ಮಾಡಿ ಅದನ್ನ ಸಂಪೂರ್ಣವಾಗಿ ಸಿದ್ಧಪಡಿಸ್ತಾರೆ. ಅಷ್ಟೊತ್ತಿಗಾಗಲೇ 10:30 ಸುಮಾರಿಗೆ ಆ ಮುಸುಕುದಾರಿ ವ್ಯಕ್ತಿ ಕೂಡ ಎಸ್ಐಟಿ ಕಚೇರಿಗೆ ಬರ್ತಾನೆ. ಎಸ್ಐಟಿ ಕಚೇರಿಗೆ ಬರ್ತಾ ಇದ್ದಂತೆ ಎಸಿ ಸ್ಟೆಲ್ಲಾ ಅವರು ಬರ್ತಾ ಇದ್ದಂತೆ ಪ್ರಣಬ್ ಮೊಹಂತಿ ಅವರು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬರ್ತಾ ಇದ್ದಂತೆ ಆತನನ್ನ ಕರೆದುಕೊಂಡು ಈ ಒಂದು ಸ್ಥಳಕ್ಕೆ ಬರ್ತಾರೆ. 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಬರ್ತಾ ಇದ್ದಂತೆ ಆತನ ಮುಂಭಾಗದಲ್ಲೇ ಆತನ ಸಕ್ಷಮದಲ್ಲೇ ಆ ಒಂದು ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ. ಅದು ಜಿಪಿಆರ್ ಅಳವಡಿಸಿದ ಡ್ರೋನ್ ಅನ್ನ ಹಾರಾಟ ಮಾಡೋ ಮೂಲಕ ಈ ಎಲ್ಲಾ ಜಾಗದಲ್ಲೂ ಕೂಡ ಒಂದು ಹಾರಾಟವನ್ನ ಕೂಡ ನಡೆಸಿ ಒಂದಷ್ಟು ಶೋಧವನ್ನ ಮಾಡಿದ್ರು. ಏನು ಕೂಡ ಸಿಗದೇ ಇದ್ದಾಗ ಅದನ್ನ ಪ್ಯಾಕ್ ಮಾಡುವುದಕ್ಕೆ ಸೂಚನೆ ಕೂಡ ಕೊಡಲಾಗುತ್ತೆ. ಅದಾದ ಬಳಿಕ ನೋಡಿ ಮತ್ತೊಮ್ಮೆ ಈಗ ಜಿಪಿಆರ್ ಎಕ್ಸ್ಪರ್ಟ್ ಗಳು ಈಗ ವಾಪಸ್ ಸ್ಥಳಕ್ಕೆ ಆಗಮಿಸಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಹೋಗ್ತಿದ್ದಾರೆ. ಜಿಪಿಆರ್ ಎಕ್ಸ್ಪರ್ಟ್ ಗಳು ವಾಪಸ್ ಬಂದಿದ್ದಾರೆ. ಬೆಳಗ್ಗೆ ಇಡೀ ಅವರು ಶೋಧವನ್ನ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿರಲಿಲ್ಲ. ಮಧ್ಯಾಹ್ನ ಅವರಿಗೆ ಬಿಡುವನ್ನ ಕೊಟ್ಟಿದ್ರು, ಹೋದ್ರು. ಆದ್ರೆ ಯಂತ್ರಗಾರಿಕೆ ಮೂಲಕ ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗದ ಹಿನ್ನೆಲೆಯಲ್ಲಿ ಮ್ಯಾನ್ಯುಯಲಿ ಅವರು ಉತ್ಖನನವನ್ನ ಮಾಡಲೇಬೇಕು. ಆ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ತನಿಖಾ ತಂಡ ಈ ಒಂದು ನಿರ್ಧಾರಕ್ಕೆ ಬಂದು 2 ಇಟಾಚಿಗಳ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಸುಮಾರು 10ರಿಂದ 12 ಅಡಿ ಆಳದವರೆಗೂ ಕೂಡ ಅಗಿದಾಗಿದೆ. ಆ ಮಣ್ಣನ್ನ ತೆಗೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ನೋಡಿ ಎಷ್ಟು ಮಣ್ಣನ್ನ ತೆಗೆದಿದ್ದಾರೆ ಅನ್ನೋದು ನಮಗೆ ಆ ಜೆಸಿಬಿ ಪಕ್ಕದಲ್ಲೇ ಹಾಕಿರುವಂತಹ ಮಣ್ಣಿನ ರಾಶಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕ್ಷಣ ಕ್ಷಣಕ್ಕೂ ಕುತೂಹಲದ ತಿರುವನ್ನ ಪಡೀತಾ ಇದೆ ಉತ್ಖನನ. ಮಾಸ್ ಮ್ಯಾನ್ ತೋರಿಸಿದ ಕಡೆಯಲ್ಲಿ ಎಲ್ಲಾ ಕಡೆ ಶೋಧ ಮಾಡಿದ್ದಾರೆ. ಏಕಕಾಲಕ್ಕೆ 2 ಸ್ಥಳಗಳಲ್ಲಿ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. 13ನೇ ಪಾಯಿಂಟ್ನ ಸ್ಥಳದಲ್ಲಿ ಶೋಧ ಕಾರ್ಯ ನಡೆದಿರ್ತಕ್ಕಂಥದ್ದು ಈಗ ಸದ್ಯ ನೀವು ನೋಡ್ತಾ ಇರೋದು. 2 ಹಿಟಾಚಿಗಳನ್ನ ಬಳಸಿ 2 ಕಡೆ ಗುಂಡಿ ತೋಡಿ ಆ 2 ಕಡೆ ಅಗದು ನೋಡ್ತಾ ಇದ್ದಾರೆ. ಅಂತಿಮ ಕ್ಷಣದಲ್ಲಿ ಇನ್ನೂ ಒಂದು ಸ್ಥಳ ಗುರುತು ಮಾಡಿದ್ದಾನಂತೆ ಮಾಸ್ ಮ್ಯಾನ್. ಅಲ್ಲೂ ಕೂಡ ಅಗದು ನೋಡ್ತಾರೆ ಅಂತ ಹೇಳಲಾಗಿದೆ. ಪಾಯಿಂಟ್ ನಂಬರ್ 15, 16 ಎಲ್ಲ ಆದ್ಮೇಲೆ ಈಗ ಮತ್ತೆ ಇನ್ನೊಂದು ಕಡೆ ಸ್ಥಳ ತೋರಿಸಿದ್ದಾನೆ ಅಂತ ಹೇಳಲಾಗಿದೆ. ಅದನ್ನೇನು ಪಾಯಿಂಟ್ ನಂಬರ್ 17 ಅಂತಾರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಅಲ್ಲೂ ಅಗಿಬಹುದೇನೋ. ಈಗಂತೂ ಪಾಯಿಂಟ್ ನಂಬರ್ 13, 13ನೇ ಪಾಯಿಂಟ್, ರಸ್ತೆ ಪಕ್ಕದಲ್ಲಿದ್ದಂತಹ ಪಾಯಿಂಟ್ ಇತ್ತಲ್ಲ, ಎಲ್ಲಿ ಬಹಳ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತಹ ಒಂದು ಪಾಯಿಂಟ್, ಅಲ್ಲಿ ಈಗ 2 ಹಿಟಾಚಿಗಳನ್ನ ಬಳಸಿ ಅಗಿತಾ ಇದ್ದಾರೆ. ಆಲ್ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಅಲ್ಲಿಂದ ಲೈವ್ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ, ಈಗ ನಾವೇನು ಗಮನಿಸ್ತಾ ಇದ್ವಿ, ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಆಗಮಿಸಿ ಅಲ್ಲಿ ಒಂದಷ್ಟು ಆತ ತೋರಿಸ್ತಾ ಇರುವಂತಹ ಜಾಗದ ಬಗ್ಗೆ ಕುತೂಹಲದಿಂದ ಎಲ್ಲರೂ ಕೂಡ ನೋಡ್ತಿದ್ದಾರೆ. ಆ ಮುಸುಕುದಾರಿ ವ್ಯಕ್ತಿ ತೋರಿಸಿದ ಜಾಗದಲ್ಲೆಲ್ಲೂ ಕೂಡ ಅಗೆಯುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಬಹುತೇಕ ಈಗ ಒಂದು 15 ಅಡಿ ಆಳದಷ್ಟು ಅಗೆದಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆತ ತೋರಿಸುವಂತಹ ಜಾಗದಲ್ಲಿ 15 ಅಡಿ ಆಳದವರೆಗೂ ಕೂಡ ಅಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಜಿತೇಂದ್ರ ದಯಾಮ್ ಅವರು ಅಲ್ಲಿ ನಿಂತು ನೋಡ್ತಿದ್ದಾರೆ. ಮುಸುಕುದಾರಿ ವ್ಯಕ್ತಿ ಕೂಡ ಅಲ್ಲಿ ನಿಂತು ಆತ ಕೂಡ ಆ ಜಾಗದಲ್ಲಿ ನೋಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಒಂದಷ್ಟು ಏನಾದ್ರೂ ಸಿಕ್ಕಿದ್ದೆ ಆದ್ರೆ ಒಂದಷ್ಟು ರೋಚಕ ತಿರುವನ್ನ ಪಡೆದುಕೊಳ್ಳುತ್ತೆ. ಈಗ ಆ ಜೆಸಿಬಿ ಆಪರೇಟರ್ಗೆ
ಒಂದಷ್ಟು ಮಾಹಿತಿಯನ್ನ ಕೂಡ ಕೊಡ್ತಿದ್ದಾರೆ. ಏನು ಮಾಡಬೇಕು, ಯಾವ ಹಂತದಲ್ಲಿ ಅದನ್ನ ತೆಗೆಯಬೇಕು ಅಂತೇಳಿ ಬಹಳ ಸುರಕ್ಷಿತವಾಗಿ ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ನೋಡಿ, ಪ್ರತಿಯೊಂದನ್ನು ಕೂಡ ವಿಡಿಯೋಗ್ರಫಿ ಮಾಡಿಕೊಳ್ಳಲಾಗ್ತಾ ಇದೆ. ಆ ಕೊನೆಯಲ್ಲಿ ನಿಂತು ಒಬ್ಬ ಸಿಬ್ಬಂದಿ ಆ ವಿಡಿಯೋಗ್ರಫಿಯನ್ನ ಮಾಡ್ಕೊಳ್ತಿದ್ದಾರೆ. ಒಂದು ಕಡ್ಡಿ ಏನಾದ್ರು ಸಿಕ್ಕಿದ್ರು ಕೂಡ ಅದು ಏನಿರಬಹುದು ಅಂತೇಳಿ ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನೋಡಿ, ಅದರ ಪಕ್ಕದಲ್ಲೇ ನೀರು ಹರಿತಾ ಇದೆ, ನೇತ್ರಾವತಿ ನದಿ ನೀರು ಹರಿತಾ ಇದೆ. ಇನ್ನು ಮತ್ತೊಂದು ಕಡೆ 2 ವಿದ್ಯುತ್ ಕಂಬಗಳು ಕೂಡ ಇರುವಂತದ್ದು. ಆ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ಪ್ರಸರಣ ಆಗದಂತೆ ಅದನ್ನ ಕಟ್ ಮಾಡಲಾಗಿದೆ. ಮೆಸ್ಕಾಂ ಸಿಬ್ಬಂದಿಗಳನ್ನ ಕೂಡ ಇಲ್ಲೇ ಇರುವಂತೆ ಅವರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಮತ್ತೆ ಮಳೆ ಸ್ವಲ್ಪ ಮಳೆ ನಿಂತಿತ್ತು, ಈಗ ಮತ್ತೆ ಮಳೆ ಆರಂಭ ಆಗಿದೆ. ಎಲ್ಲರೂ ಕೂಡ ಈಗ ಕೊಡೆಯನ್ನು ಹಿಡಿದುಕೊಂಡೇ ಅಲ್ಲಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ನೋಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. 2 ಹಿಟಾಚಿಗಳ ಮೂಲಕ ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ಲೈವ್ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ SIT ಅಧಿಕಾರಿಗಳು ಒಂದು ಕಡೆ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸೋಕೋ ಟೀಮ್ ಪ್ರತಿಯೊಂದು ಹಂತದಲ್ಲೂ ಕೂಡ ಫೋಟೋಗ್ರಫಿಯನ್ನ ಮಾಡಿಕೊಳ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಆ ಮುಸುಕುಧಾರಿ ವ್ಯಕ್ತಿ ಕೂಡ ನಿಂತು ಅದನ್ನ ವೀಕ್ಷಿಸ್ತಾ ಇರುವಂತಹ ದೃಶ್ಯ. ಬಹುತೇಕ ಸುಮಾರು 20 ಅಡಿ ಅಗಲದಷ್ಟು ಅದನ್ನ ಅಗ್ದಿರಬಹುದು ಅಂತೇಳಿ ಇಲ್ಲಿ ನಮಗೆ ಅನಿಸ್ತಾ ಇರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಶ್ರೀಲಕ್ಷ್ಮಿ, ಪೊಲೀಸರು ಸಂಪೂರ್ಣವಾಗಿ ಭದ್ರತೆಯನ್ನ ಕೂಡ ವಹಿಸಿದ್ದಾರೆ. 2 ಹಿಟಾಚಿಗಳ ಮೂಲಕ ಅಲ್ಲಿ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದೀವಿ. ಏನಾದ್ರು ಸಿಗುತ್ತಾ ಇಲ್ವಾ ಕ್ಷಣ ಕ್ಷಣಕ್ಕೂ ಕೂಡ ಅದೇ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಒಂದು ವೇಳೆ ಸಿಕ್ಕಿದೆ ಆದ್ರೆ ಏನಾಗಬಹುದು, ಸಿಗದಿದ್ರೆ ಏನಾಗುತ್ತೆ, ಎರಡಕ್ಕೂ ಕೂಡ ರೋಚಕ ತಿರುವನ್ನ ಕೊಡುತ್ತೆ ಈ ಒಂದು 13ನೇ ಪಾಯಿಂಟ್. ನೋಡಿ, ಕಳೆದ ಸೋಮವಾರ 13ನೇ ಪಾಯಿಂಟ್ ನಲ್ಲಿ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕಾಗಿತ್ತು, ಉತ್ಖನನವನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯಾಚರಣೆ ಮ್ಯಾನ್ಯುಯಲಿ ಮಾಡೋದು ತುಂಬಾ ಕಷ್ಟ ಅಂತೇಳಿ SIT ತನಿಖಾ ತಂಡ ಒಂದು ಮನವರಿಕೆಯನ್ನ ಮಾಡಿಕೊಂಡು ಏನಾದ್ರು ಸಮಸ್ಯೆ ಆಗುತ್ತೆ, 2 ಕಂಬಗಳಿದೆ, 15 ಅಡಿ ಆಳಕ್ಕೆ ಅಗದಾಗ ಏನಾದ್ರು ಸಮಸ್ಯೆಗಳು ಎದುರಾಗಬಹುದು ಅಂತೇಳಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ತಂತ್ರಗಾರಿಕೆಯ ಮೊರೆ ಹೋಗಿದ್ರು. GPR ಅನ್ನ ತರಿಸಿದ್ರು. ಸುಮಾರು 3-4 ದಿನಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು. ಅಂತಿಮ ಘಟ್ಟಕ್ಕೆ ಬಂದ ಬಳಿಕ ಸೋಮವಾರ ಅಂದ್ರೆ ನಿನ್ನೆ ಬೆಳಗ್ಗೆ GPR ಎಕ್ಸ್ಪರ್ಟ್ ಗಳನ್ನ ಮಂಗಳೂರಿಗೆ ಕರೆದುಕೊಂಡು ಬರುವಂತ ಕೆಲಸ ಆಯಿತು. ಬೆಳ್ತಂಗಡಿ SIT ಕಚೇರಿಗೆ ಬಂದ್ರು. ನಿನ್ನೆ SIT ಕಚೇರಿಯಿಂದ GPR ಎಕ್ಸ್ಪರ್ಟ್ ಗಳು ತಮ್ಮ ಗೆಜೆಟ್ ಗಳನ್ನ ತಂದು ಇಲ್ಲಿ ಅದರ ಕ್ಯಾಲಿಬರ್ ಅನ್ನ ಚೆಕ್ ಮಾಡಿದ್ರು. ಕ್ಯಾಲಿಬರ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ತುಂಬಾ ಗಿಡಗಂಟೆಗಳು ಬೆಳೆದಿತ್ತು. ಗಿಡಗಂಟೆಗಳು ಬೆಳೆದಂತ ಹಿನ್ನೆಲೆಯಲ್ಲಿ ಆ ಒಂದು ಕ್ಲೀನ್ ಅನ್ನ ಮಾಡಬೇಕು ಅಂತೇಳಿ ಎಕ್ಸ್ಪರ್ಟ್ ಗಳು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಎಕ್ಸ್ಪರ್ಟ್ ಗಳು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ನಿನ್ನೆ ಇಡೀ ದಿನ ಈ ಒಂದು ಜಾಗವನ್ನ ಕ್ಲೀನ್ ಅನ್ನ ಮಾಡುವಂತ ಕೆಲಸ ಆಯಿತು. ಕ್ಲೀನ್ ಅನ್ನ ಮಾಡಿ ಇವತ್ತು ಬೆಳಗ್ಗೆ ಬರೋಷ್ಟರಲ್ಲಿ ಅದೆಲ್ಲವನ್ನು ಕೂಡ ಸಿದ್ಧಪಡಿಸಲಾಗಿತ್ತು. ಅದೇ ರೀತಿಯಾಗಿ ಹುಲ್ಲನ್ನು ಕೂಡ ತೆಗೆಯಲಾಗಿತ್ತು. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ SIT ಕಚೇರಿಗೆ ಆಗಮಿಸುವಂತಹ GPR ಎಕ್ಸ್ಪರ್ಟ್ ತಂಡ 10:30 ಸುಮಾರಿಗೆ SIT ಕಚೇರಿಯಿಂದ ತೆರಳುತ್ತೆ. ಇಲ್ಲಿಗೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್ಗೆ ಬಂದು ಇದನ್ನ ಎಲ್ಲವೂ ಕೂಡ ತಾವು ತಂದಿದಂತಹ ಗೆಜೆಟ್ ಅನ್ನ ಅಸೆಂಬಲ್ ಮಾಡಿ ಅದನ್ನ ಸಂಪೂರ್ಣವಾಗಿ ಸಿದ್ಧಪಡಿಸ್ತಾರೆ. ಅಷ್ಟೊತ್ತಿಗಾಗಲೇ 10:30 ಸುಮಾರಿಗೆ ಆ ಮುಸುಕುಧಾರಿ ವ್ಯಕ್ತಿ ಕೂಡ SIT ಕಚೇರಿಗೆ ಬರ್ತಾನೆ. SIT ಕಚೇರಿಗೆ ಬರ್ತಾ ಇದ್ದಂತೆ AC ಸ್ಟೆಲ್ಲಾ ಅವರು ಬರ್ತಾ ಇದ್ದಂತೆ ಪ್ರಣಬ್ ಮೊಹಂತಿ ಅವರು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬರ್ತಾ ಇದ್ದಂತೆ ಆತನನ್ನ ಕರೆದುಕೊಂಡು ಈ ಒಂದು ಸ್ಥಳಕ್ಕೆ ಬರ್ತಾರೆ. 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಬರ್ತಾ ಇದ್ದಂತೆ ಆತನ ಮುಂಭಾಗದಲ್ಲೇ, ಆತನ ಸಕ್ಷಮದಲ್ಲೇ ಆ ಒಂದು ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ. ಅದು GPR ಅಳವಡಿಸಿದ ಡ್ರೋನ್ ಅನ್ನ ಹಾರಾಟ ಮಾಡುವ ಮೂಲಕ ಈ ಎಲ್ಲಾ ಜಾಗದಲ್ಲೂ ಕೂಡ ಒಂದು ಹಾರಾಟವನ್ನ ಕೂಡ ನಡೆಸಿ ಒಂದಷ್ಟು ಶೋಧವನ್ನ ಮಾಡಿದ್ರು. ಏನು ಕೂಡ ಸಿಗದೇ ಇದ್ದಾಗ ಅದನ್ನ ಪ್ಯಾಕ್ ಮಾಡುವುದಕ್ಕೆ ಸೂಚನೆ ಕೂಡ ಕೊಡಲಾಗುತ್ತೆ. ಅದಾದ ಬಳಿಕ ಮತ್ತೊಮ್ಮೆ ಈಗ GPR ಎಕ್ಸ್ಪರ್ಟ್ಗಳು ಈಗ ವಾಪಸ್ ಸ್ಥಳಕ್ಕೆ ಆಗಮಿಸಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಹೋಗ್ತಿದ್ದಾರೆ. GPR ಎಕ್ಸ್ಪರ್ಟ್ಗಳು ವಾಪಸ್ ಬಂದಿದ್ದಾರೆ. ಬೆಳಗ್ಗೆ ಇಡೀ ಅವರು ಶೋಧವನ್ನ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿರಲಿಲ್ಲ. ಮಧ್ಯಾಹ್ನ ಅವರಿಗೆ ಬಿಡುವನ್ನ ಕೊಟ್ಟಿದ್ರು, ಹೋದ್ರು. ಆದ್ರೆ ಯಂತ್ರಗಾರಿಕೆ ಮೂಲಕ ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗದ ಹಿನ್ನೆಲೆಯಲ್ಲಿ ಮ್ಯಾನ್ಯುಯಲಿ ಅವರು ಉತ್ಖನನವನ್ನ ಮಾಡಲೇಬೇಕು, ಆ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ SIT ತನಿಖಾ ತಂಡ ಈ ಒಂದು ನಿರ್ಧಾರಕ್ಕೆ ಬಂದು 2 ಹಿಟಾಚಿಗಳ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಸುಮಾರು
10 ರಿಂದ 12 ಅಡಿ ಆಳದವರೆಗೂ ಕೂಡ ಅಗೆದಾಗಿದೆ. ಆ ಮಣ್ಣನ್ನ ತೆಗೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ನೋಡಿ ಎಷ್ಟು ಮಣ್ಣನ್ನ ತೆಗೆದಿದ್ದಾರೆ ಅನ್ನೋದು ನಮಗೆ ಆ JCB ಪಕ್ಕದಲ್ಲೇ ಹಾಕಿರುವಂತ ಮಣ್ಣಿನ ರಾಶಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ.